ಅಂದರೆ ರಾಜಕೀಯದಲ್ಲೂ ಕೂಡ ಸಾಕಷ್ಟು ನಾಯಕರು ಹೊಂದಿರುವಂಥ ಜಿಲ್ಲೆ ಸರ್. ಇಂಥ ಜಿಲ್ಲೆಗೆ ಈ ರೀತಿಯಾಗಿ ಅನ್ಯಾಯ ಮಾಡುವಂಥದ್ದು ಎಷ್ಟು ಸರಿ ಅನ್ನೋದು ಸರ್? ಸಂದರ್ಭ, ಜಾತಿವಾರು, ಪ್ರಾಂತೀಯವಾರು ಅವೆಲ್ಲ ನೋಡಿ ಮಾಡಿದ್ದಾರೆ. ಆದರೆ ಒಂದು ಬೇಜಾರಿದೆ ನಮಗೆ, ನಮ್ಮನ್ನು ನಾವು ಯಾರು ನಂಬ್ಕೊಂಡಿದ್ದೋ ಅವರಿಂದ ನಮಗೆ ಸಮರ್ಥವಾಗಿ ಅವಕಾಶ ಮಾಡಿಕೊಟ್ಟಿದ್ರಾಗೆಲ್ಲೋ ನಾನು ರಾಜೀನಾಮೆ ಕೊಡೋದು ಇದಕ್ಕೋಸ್ಕರ ಕೊಡ್ತೀನಿ. ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಿರುವಂಥದ್ದು, ತುಮಕೂರು ಜಿಲ್ಲೆ ಭೌಗೋಳಿಕವಾಗಿ ವಿಸ್ತೀರ್ಣ ಆಗಿರುವಂಥದ್ದು, ರಾಜಕೀಯ ಕ್ಷೇತ್ರದಲ್ಲೂ ಕೂಡ ತನ್ನದೇ ಆದಂಥ ಒಂದಷ್ಟು ವಿಸ್ತೀರ್ಣತೆಯನ್ನು ಹೊಂದಿರುವಂಥದ್ದು. ಇಂಥ ಜಿಲ್ಲೆಗೆ ಈ ಬಾರಿ ಸಚಿವ ಸ್ಥಾನ ಕೈತಪ್ಪಿರುವಂಥದ್ದು ಸಾಕಷ್ಟು ನಿರಾಸೆಯನ್ನು ಉಂಟು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಗುಬ್ಬಿ ಕ್ಷೇತ್ರದ ಸೋಲಿಲ್ಲದ ಸರ್ದಾರ್ ಅಂತಲೇ ಗುರುತಿಸಿಕೊಂಡಿರುವಂಥ ಎಸ್.ಆರ್. ಶ್ರೀನಿವಾಸ್ ಅವರಿಗೆ ಸಾಕಷ್ಟು ನಿರೀಕ್ಷೆ ಇತ್ತು ಈ ಬಾರಿ ಸಿಗುತ್ತೆ ಅಂತೇಳಿ. ಆದರೆ ಅವ್ರಿಗೆ ಕೈತಪ್ಪಿರುವಂಥದ್ದು ಸಾಕಷ್ಟು ಬೇಸರವನ್ನು ತರಿಸ್ತಾ ಇರುವಂಥದ್ದು ಅವರ ಅಭಿಮಾನಿಗಳಲ್ಲಿ. ಈಗ ನನ್ನ ಜೊತೆ ಎಸ್.ಆರ್. ಶ್ರೀನಿವಾಸ್ ಇದ್ದಾರೆ, ಅವ್ರನ್ನೇ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಈ ಒಂದು ಸಚಿವ ಸಂಪುಟ ಕೈ ತಪ್ಪಿರುವಂಥದ್ದು ನಿಮ್ಮ ಅಭಿಮಾನಿಗಳಲ್ಲೂ ಕೂಡ ಸಾಕಷ್ಟು ನಿರೀಕ್ಷೆ ಇತ್ತು, ಈಗ ಬೇಸರ ಆಗ್ತಾ ಇರುವಂಥದ್ದು. ಸರ್, ತಮಗೂ ಕೂಡ ನಿರೀಕ್ಷೆ ಇತ್ತು, ಏನು ಹೇಳ್ತೀರಾ ಸರ್? ಸಹಜವಾಗಿ ಎಲ್ಲ ಅಭಿಮಾನಿಗಳು, ನನ್ನ ಸ್ನೇಹಿತರು ಅವರೆಲ್ಲರೂ ಕೂಡ ಆಗುತ್ತೆ ಅಂತ ಉತ್ಸುಕರಾಗಿದ್ದರು. ಆಗಲಿಲ್ಲ ಅಂತ ಸಹಜವಾಗಿ ಬೇಜಾರಾಗ್ತಕ್ಕಂಥದ್ದು ಉಂಟು. ಅದು ಒಂದು ದಿವಸ 2 ದಿವಸ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅವೆಲ್ಲ ಒಂದು ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಕೂಡ ಮಂತ್ರಿ ಮಾಡಲಿಕ್ಕೆ ಆಗಲ್ಲ. ಅವಕಾಶ, ಸಂದರ್ಭ, ಜಾತಿವಾರು, ಪ್ರಾಂತೀಯವಾರು ಅವೆಲ್ಲ ನೋಡಿ ಮಾಡಿದ್ದಾರೆ. ಆದರೆ ಒಂದು ಬೇಜಾರಿದೆ ನಮಗೆ, ತುಮಕೂರು ಜಿಲ್ಲೆಗೆ ಇನ್ನೊಂದು ಕೊಡ್ಬೋದಾಯಿತು. ಹಿರಿಯರಾಗಿರ್ತಕ್ಕಂಥ ಜಯಚಂದ್ರ ಇದ್ದರು, ಷಡಾಕ್ಷರಿ ಇದ್ದರು, ಅವ್ರಿಗಾನ ಕೊಡ್ಬೋದಾಯಿತು. ನನಗೆ ಕೊಡ್ದಿದ್ರು ಚಿಂತೆ ಇಲ್ಲ, ಬೇರೆಗಾನ ಕೊಡ್ಬೋದಾಯಿತು. ಅದು ಈ ಜಿಲ್ಲೆ ದೊಡ್ಡ ಜಿಲ್ಲೆ, ಇಡೀ ಸ್ಟೇಟಲ್ಲಿ 2ನೇ ಅತ್ಯಂತ ದೊಡ್ಡ ಜಿಲ್ಲೆ. ಇಲ್ಲಿಗೊಂದು ಕೊಡ್ಬೋದಾಯಿತು. ಇಲ್ಲಿ ಜಿಲ್ಲೆಗೆ ವಂಚಿತರಾಗಿದೆ ಅಂತ ಮಾತ್ರ ನನಗೆ ಬೇಸರ ಇದೆ ಅಷ್ಟೇ. ಏನು ಕಾರಣಕ್ಕೆ ವಂಚನೆ ಆಗಿದೆ ಅನ್ನೋದು ಸರ್ ಮೇಜರ್ ಆಗಿ? ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಮಾಡ್ತಕ್ಕಂಥವ್ರಿಗೆ ಗೊತ್ತಿರ್ತದೆ, ಅವ್ರಿಗೆ ಕೇಳಬೇಕು ಈ ಕ್ವಶನ್. ನಮಗೆ ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತ್ರ ಹೇಳ್ಬೋದು. ಯಾಕೆ ಆಗಲಿಲ್ಲ ಅನ್ನೋದಕ್ಕೆ ಉತ್ತರ ನಾವು ಹೇಳೋಕ್ಕಾಗಲ್ಲ. ಯಾರು ಮಾಡ್ಯಾರೋ ಅವ್ರಿಗೆ ಕೇಳಬೇಕಷ್ಟೆ. ಈಗ ಒಂದು ಸರ್, ಡಿ.ಕೆ. ಶಿವಕುಮಾರ್ ನೇತೃತ್ವದ ಸಂಪುಟದಲ್ಲಿ ತಮಗೆ ನಿರೀಕ್ಷೆ ಇತ್ತು, ತುಮಕೂರು ಜಿಲ್ಲೆಗೂ ಕೂಡ ನಿರೀಕ್ಷೆ ಇತ್ತು. ಒಂದು ನಿಟ್ಟಿನಲ್ಲಿ ಸರ್, ಈ ಥರ ಒಂದಷ್ಟು ಕೈ ತಪ್ಪುವಂಥದ್ದು ನೀವು ತಮ್ಮ ಅಭಿಮಾನಿಗಳಲ್ಲಿ ತುಂಬ ಸಾಕಷ್ಟು ಬೇಸರವನ್ನು ತರಿಸಿರುವಂಥದ್ದು, ಏನು ಹೇಳ್ತೀರಿ ಅಭಿಮಾನಿಗಳು ಸರ್? ಇಲ್ಲ, ನಾನು ನಿನ್ನೆನೇ ಎಲ್ಲ ಗುಬ್ಬಿಲೇ ಇದ್ನಲ್ಲ, ನಾನು ನಿನ್ನೆಲ್ಲ ಗುಬ್ಬಿಲೇ ಇದ್ದೆ. ಎಲ್ಲರಿಗೂ ಕರೆದು ಮಾತಾಡಿದ್ದೀನಿ, ಎಲ್ಲರೂ ನನ್ನ ಹತ್ರ ಬಂದಿದ್ದರು ಗುಬ್ಬಿಲಿ. ಎಲ್ಲರಿಗೂ ಹೇಳಿದ್ದೀನಿ, ಎಲ್ಲರೂ ಸಮಾಧಾನವಾಗಿದ್ದಾರೆ, ಏನಿಲ್ಲ, ಆ ಥರ ಏನಿಲ್ಲ. ನಮ್ಮಲ್ಲಿ ನಾವು ಹೆಂಗೆ ಹೇಳ್ತೀವೋ ಹಂಗೆ ಹೋಗ್ತಾರೆ. ಅವ್ರು ಆ ಥರ ಏನು ಬೇರೆ ಥರ ಏನು ಮಾಡೋಕ್ಕೆ ಹೋಗಲ್ಲ. ಸಣ್ಣ ಜಿಲ್ಲೆಗೆ 2 ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ ಸರ್, ಅದು ದೊಡ್ಡ ಜಿಲ್ಲೆ. ಅಂದರೆ ರಾಜಕೀಯದಲ್ಲೂ ಕೂಡ ಸಾಕಷ್ಟು ನಾಯಕರು ಹೊಂದಿರುವಂಥ ಜಿಲ್ಲೆ ಸರ್. ಇಂಥ ಜಿಲ್ಲೆಗೆ ಈ ರೀತಿಯಾಗಿ ಅನ್ಯಾಯ ಮಾಡುವಂಥದ್ದು ಎಷ್ಟು ಸರಿ ಅನ್ನೋದು ಸರ್? ಏನೂ ಮಾಡೋಕ್ಕಾಗಲ್ಲ. ಕೆಲವು ಸಂದರ್ಭದಲ್ಲಿ ಅವಕಾಶಗಳು ಯಾವ ರೀತಿ ಎಲ್ಲರನ್ನೂ ಸಮಾಧಾನ ಮಾಡ್ಕೊಂಡು ಹೋಗ್ಬೇಕು. 136 ಜನ ಶಾಸಕರನ್ನೂ ಏನು ಮಂತ್ರಿ ಮಾಡೋಕ್ಕಾಗಲ್ಲ. ಕೆಲವು ಸರಿ ಈ ಥರವು ಆಗ್ತವೆ, ಏನೂ ಮಾಡೋಕ್ಕಾಗಲ್ಲ. ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಒಂದು ಪಕ್ಷ ಅಧಿಕಾರದ ಇದೆ, ಆ ಅಧಿಕಾರ ಉಪಯೋಗಿಸ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಈಗ ಒಂದು ಸರ್, ಮಾಹಿತಿ ಮೂಲಗಳ ಪ್ರಕಾರ ತಮಗೆ ಮೊದಲ ಸಚಿವ ಸಂಪುಟದಲ್ಲೇ ಸಚಿವ ಸ್ಥಾನ ಸಿಗುತ್ತೆ ಅಂತೇಳಿ ಸಾಕಷ್ಟು ನಿರೀಕ್ಷೆ ಇತ್ತು, ಅಲ್ಲಿ ಕೈ ತಪ್ಪಿತು. ಬಟ್ 2ನೇ ಸಚಿವ ಸಂಪುಟದಲ್ಲಿ ಸಿಗುತ್ತೆ ಅನ್ನೋದು ಸಾಕಷ್ಟು ಬೆಟ್ಟದಷ್ಟು ನಿರೀಕ್ಷೆ ಇತ್ತು ಸರ್. ಇದ್ರ ಬಗ್ಗೆ ಏನು ಹೇಳ್ತೀನಿ? ನಾನು ಆಗಲೇ ಹೇಳಿದೆ, ನಮ್ಮಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು, ನಮ್ಮ ಹಿತೈಷಿಗಳು ತಾವು ಇತ್ತಷ್ಟೇ. ಯಾರು ಮಾಡಬೇಕು ಅವ್ರ ತಾವು ಇರಲಿಲ್ಲ. ನಮ್ಮಲ್ಲಿ ಪೊಲಿಟಿಕ್ಸಲ್ಲಿ ಅಷ್ಟು ಸುಲಭನಾಗೆ ಪೊಲಿಟಿಕ್ಸ್ ಮಾಡೋಕ್ಕಾಗಲ್ಲ ನಮ್ಮಂಥರು. ನಾನು ಒಬ್ಬ ಸಾಮಾನ್ಯ ರೈತನ ಮಗ. ನಮ್ಮಪ್ಪ ಬರೀ 7 ಎಕರೆ ಜಮೀನು ಇಟ್ಕೊಂಡು ವ್ಯವಸಾಯ ಮಾಡ್ತಿದ್ದ ಮನುಷ್ಯ. ಅಲ್ಲಿಂದ ಇಲ್ಲಿಂದ ತನಕ ಬಂದಿದ್ದೀವಲ್ಲ, ಇದೇ ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ ಅನ್ಕೊಂಡಿದ್ವಿ. ನಮಗೆ ಯಾರು ಗಾಡ್ ಫಾದರ್ ಇಲ್ಲದಲ್ಲೇ ಇಲ್ಲಿದ್ರೆ ಪಕ್ಷದಾಗ ಬೆಳೆಯೋಕ್ಕೆ ಕಷ್ಟ. ಆದರೆ ಈ ಕಾಂಗ್ರೆಸ್ ನಮ್ಗೆ ಹೊಸ ಅನುಭವ. ಕಾಂಗ್ರೆಸ್ಸಲ್ಲಿ ಹೊಸ ಅನುಭವ. ಇಲ್ಲಿ ಯಾರನ್ನು ಕಾಣಬೇಕು, ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ನಮಗೊಂದು ಗೊತ್ತಾಗಲಿಲ್ಲ. ಅದರಿಂದ ಎಲ್ಲೋ ನಮ್ಮ ಕಡೆ ನಮ್ಮನ್ನು ನಾವು ಯಾರು ನಂಬ್ಕೊಂಡಿದ್ದೋ ಅವರಿಂದ ನಮಗೆ ಸಮರ್ಥವಾಗಿ ಅವಕಾಶ ಮಾಡಿಕೊಟ್ಟಿದ್ರಾಗೆಲ್ಲೋ ನಮ್ಮ ಸೇವೆ ಗುರುತಿಸಿ ಕೊಡ್ತಕ್ಕಂಥದ್ರಲ್ಲಿ ಎಲ್ಲೋ ಸಾಧ್ಯತೆ ಆಗಿಲ್ಲ ಅಂತ ಅನ್ಕೊಬೇಕಷ್ಟೆ. ಎಸ್.ಆರ್. ಶ್ರೀನಿವಾಸ್ ಅಂದರೆ ಡಿ.ಕೆ. ಶಿ ಬಣದ ನಾಯಕ ಅಂಥೇಳಿ ಸಾಕಷ್ಟು ಚರ್ಚೆ ಇರುವಂಥದ್ದು ಸರ್. ಇಂಥ ನಾಯಕನಿಗೆ ಕೈ ತಪ್ಪಿರುವಂಥದ್ದು. ತಾವೇನಾದರೂ ಹೈಕಮಾಂಡ್ಗೆ ದೆಹಲಿಗೆ ಏನಾದರೂ ಭೇಟಿ ಮಾಡಿದ್ರೆ, ಡಿ.ಕೆ. ಶಿವಕುಮಾರ್ ಅವರು ಏನಾದರೂ ಒತ್ತಡ ಹಾಕುವಂಥ ಕೆಲಸವನ್ನು ಮಾಡಿದ್ರೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ? ಸರ್, ನಾನು JDSನಾಗೆ ಮಂತ್ರಿ ಆದಾಗಲೂ ನಾನು ಹೋಗಿ ಯಾರನ್ನೂ ಕೇಳಿರಲಿಲ್ಲ. ಒಂದು ಸಾರಿ ದೇವೇಗೌಡರನ್ನ ಕೇಳಿದ್ದೆ, ಒಂದು ಸಾರಿ ಕುಮಾರಸ್ವಾಮಿ ಹೇಳಿದ್ದೆ. ಅವ್ರು ನಾನು ಮಂತ್ರಿ ಮಾಡಿದ ದಿವಸ ನಾನು ಸೆಟ್ಲಾಡ್ಕೊಂಡು ಬಂದು 11 ಗಂಟೆಗೂ 12 ಗಂಟೆಗೆ ಹೋದೆ. ಆಮೇಲೆ ಫೋನ್ ನೋಡ್ಕೊಂಡು ಹೋಗಿದ್ದು. ನಾನು ಇವ್ರಿಗೂ ಅಷ್ಟೇ ನನ್ನ ಅಭಿಪ್ರಾಯ ಏನು ಹೇಳಬೇಕು, ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳಿದ್ದೆ.
ಮಾಡೋರು ಅವರು, ಮಾಡಲಿಲ್ಲ ಅಂದಾಗ ಏನು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ. ಸರ್, ಈಗ ಒಂದಷ್ಟು ನಾಯಕರು ಸಚಿವ ಸಂಪುಟ ವಿಸ್ತರಣೆ ಆದಂಥ ಬೆನ್ನಲ್ಲೇ ಅಸಮಾಧಾನಗೊಂಡಿದ್ದಾರೆ. ಸುಮಾರು 40ಕ್ಕೂ ಹೆಚ್ಚು ಶಾಸಕರು ಈಗ ಅಸಮಾಧಾನವನ್ನು ಸ್ಫೋಟಗೊಳಿಸಿರುವಂಥದ್ದು. ಒಂದು ಕಡೆ ಸಾಕಷ್ಟು ನಾಯಕರು ಈಗಾಗಲೇ ರಾಜೀನಾಮೆಯನ್ನು ಕೂಡ ಕೊಟ್ಟಿರುವಂಥದ್ದು. ತಾವು ನಿಗಮ ಮಂಡಳಿಗೆ ಏನಾದರೂ ರಾಜೀನಾಮೆಯನ್ನು ಕೊಡ್ತೀರಾ ಅಥವಾ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ಆ ರೀತಿ ಪ್ರಯತ್ನ ಆಗುತ್ತಾ ಅನ್ನೋದು? ನಾನು ರಾಜೀನಾಮೆ ಯಾಕೆ ಕೊಡಲಿ? ನಾನು ಯಾಕೆ ಕೊಡಲಿ ರಾಜೀನಾಮೆ? ಯಾರ್ಯಾರು ಕೆಲವರು ಈ ಸಡನ್ನಾಗೆ ಶಾಕ್ ಒಳಪಟ್ಟು ಕೆಲವರು ದುಡುಕಿ ನಿರ್ಧಾರಗಳನ್ನ ತಾಂಡಿರ್ತಾರೆ. ಅದು ಇವತ್ತು ನಾಳೆ ಒಳಗೆ ಇರ್ತದೆ, ಅದೇ ಥರ ಆಗುತ್ತೆ. ಅದೆಲ್ಲ ಸರಿಪಡ್ಕೊಂಡು ಹೋಗ್ತಾರೆ. ಪಕ್ಷ ಇದೆ, ಇವತ್ತು ಅಧ್ಯಕ್ಷ ಎಲ್ಲರಿಗೂ ಮಾತಾಡ್ಯವ್ರೆ, ಮುಂದೆ ಸರಿಪಡಿಸ್ಕೊಂಡು ಹೋಗ್ತಾರೆ. ನಾನು ನಿಗಮ ಮಂಡಳಿ ರಾಜೀನಾಮೆ ಕೊಡೋದು ಇದಕ್ಕೋಸ್ಕರ ಕೊಡ್ತೀನಿ ಅಂತ ಅಲ್ಲ. ನಾನು ನಾಳೆ 1.5-2 ತಿಂಗಳ ಹಿಂದೆಲೇ ಹೇಳಿದ್ದೆ, ರಂಗನಾಥ್ ಅವ್ರಿಗೆ ಹೇಳಿದ್ದೆ. ಅದನ್ನು ಅವ್ರతో ಚರ್ಚೆ ಮಾಡಿ, ಮುಖ್ಯಮಂತ್ರಿಗಳతో ಚರ್ಚೆ ಮಾಡಿ ಡಿಸೈಡ್ ಮಾಡ್ತೀನಿ. ರಾಜೀನಾಮೆ ಕೊಡ್ತೀರಾ ಸರ್? ಕೊಡ್ತೀನಿ ಅಂತಲೇ ಹೇಳಿದ್ದೆ ನಾನು. ಈಗ ಈ ಹಂತದಲ್ಲಿ ಕೊಟ್ಟರೆ ಇದಕ್ಕೋಸ್ಕರ ಕೊಟ್ಟರು ಅಂತ ನೀವು ಪೇಪರಾಗೆಲ್ಲ ದೊಡ್ಡ ಪ್ರಭಾಕಂಡ ಮಾಡ್ತೀರಾ. ಅದರಿಂದ ಕೂತ್ಕೊಂಡು ಮಾತಾಡಿ ಡಿಸೈಡ್ ಮಾಡ್ತೀನಿ. ಕೊಡೋ ಭರವಸೆ ಇದೆ, ಒಂದು ರೀತಿ ಆ ನಿರೀಕ್ಷೆ ಇದೆ ಸರ್? ನಾನು ಇವತ್ತಲ್ಲ, ಇದಕ್ಕೋಸ್ಕರ ಅಂತ ನಾನು ಮೊದಲೇ ಹೇಳಿದ್ದೆ. ಈಗಾಗಲೇ 1.5-2 ತಿಂಗಳ ಹಿಂದೆಲೇ ಹೇಳಿದ್ದೆ. ಏನಾದರೂ ಮುಂದೆ ಇನ್ನೊಂದಷ್ಟು ಚಾನ್ಸ್ ಇದೆಯಾ ಸರ್ ಸಚಿವ ಸ್ಥಾನ ಸಿಗುವಂಥದ್ದು? ಆ ನಿರೀಕ್ಷೆ ಇದೆಯಾ ಸರ್ ಡಿ.ಕೆ. ಶಿವಕುಮಾರ್ ನೇತೃತ್ವ ಸರ್ಕಾರದಲ್ಲಿ? ಇಲ್ಲವೇ ಇಲ್ಲ. ನಾವು ಭಾವನೆನೂ ಇಟ್ಕೊಂಡಿಲ್ಲ, ಆಗುತ್ತೆ ಅಂತಲೂ ಅಂದ್ಕೊಂಡಿಲ್ಲ. ಜನ ಕೊಟ್ಟಿರ್ತಕ್ಕಂಥ ಅಧಿಕಾರ ಉಪಯೋಗಿಸ್ಕೊಂಡು ಕಾನ್ಸ್ಟಿಟ್ಯೂನ್ಸಿ ಒಳಗೆ ಕೆಲಸ ಮಾಡಬೇಕು ಅನ್ನೋದು ಅಷ್ಟೇ. ಇದು ಶಾಸಕ ಎಸ್.ಆರ್. ಶ್ರೀನಿವಾಸ್ ಅವರ ಮಾತಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು.